ಜಿಯೋ ಏರ್ ಫೈಬರ್ದು ವೈಫೈ ರೂಟರ್ದು ಪಾಸ್ವರ್ಡ್ ಯಾವ ರೀತಿ ಚೇಂಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಂಡ್ರಾಯ್ಡ್ ಫೋನಲ್ಲಿ ಪ್ಲೇ ಸ್ಟೋರ್ ಆಪ್ ಅನ್ನು ಓಪನ್ ಮಾಡಿ, ನಂತರ ಸರ್ಚ್ ಬಾರ್ ಅಲ್ಲಿ ಜಿಯೋ ಅಂತ ಸರ್ಚ್ ಮಾಡಿ, ಮೈ ಜಿಯೋ ಆಪ್ ನ ಇನ್ಸ್ಟಾಲ್ ಮಾಡಿ, ಆನಂತರ ಮೈ ಜಿಯೋ ಆಪ್ ನ ಓಪನ್ ಮಾಡಿ. ಜಿಯೋ ಆಪ್ ನ ಓಪನ್ ಮಾಡಿದ ಮೇಲೆ ಜಿಯೋ ಫೈಬರ್ ಮೇಲೆ ಟ್ಯಾಪ್ ಮಾಡಿ, ನಿಮ್ಮ ಜಿಯೋ ಏರ್ ಫೈಬರ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ನ ಹಾಕಿ, ಜಿಯೋ ಹಾಗೂ ನಾನ್ ಜಿಯೋ ಸಿಮ್ ನಂಬರ್ ಕೂಡ ಇಲ್ಲಿ ಕೊಡಬಹುದು. ಏರ್ ಫೈಬರ್ಗೆ ಜನರೇಟ್ OTP ಮೇಲೆ ಟ್ಯಾಪ್ ಮಾಡಿ 6 ಡಿಜಿಟ್ ಬಂದಿರತಕ್ಕಂಥ OTP ಅನ್ನು ಎಂಟರ್ ಮಾಡಿ. ಆಪ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಪೋಸ್ಟ್ ಪೇಡ್ ಏರ್ ಫೈಬರ್ ನಂಬರ್ ಮೇಲೆ ಟ್ಯಾಪ್ ಮಾಡಿ, ಆನಂತರ ಸ್ಕ್ರೋಲ್ ಡೌನ್ ಮಾಡಿ ಮೈ ವೈಫೈ ಸೆಕ್ಷನ್ ಒಳಗೆ ವೈಫೈ ಸೆಟ್ಟಿಂಗ್ ಅಂತ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ. ಎಂಟರ್ ಪಾಸ್ವರ್ಡ್ ಸೈಡ್ ಅಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ, ಅದರ ಮೇಲೆ ಟ್ಯಾಪ್ ಮಾಡಿ. ಪಾಸ್ವರ್ಡ್ ಚೇಂಜ್ ಮಾಡಲು ಆಪ್ ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ನ್ಯೂ ಪಾಸ್ವರ್ಡ್ ಮೇಲೆ ಫಸ್ಟ್ ಅಕ್ಷರ ಕ್ಯಾಪಿಟಲ್ ಹಾಗೂ ಇನ್ನುಳಿದ ಅಕ್ಷರಗಳು ಸ್ಮಾಲ್, ಅಂದರೆ 4 ಕ್ಯಾರೆಕ್ಟರ್ ಕೂಡ ಕೊಡಬಹುದು, ಹಾಗೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಹಾಗೂ 4 ನಂಬರ್ಗಳು. ಈ ರೀತಿಯ ಫಾರ್ಮೆಟ್ ಅಲ್ಲಿ ಕೊಟ್ಟರೆ ಪಾಸ್ವರ್ಡ್ ಸಕ್ಸಸ್ಫುಲಿ ಆಗಿ ಸೆಟ್ ಹಾಗೂ ರೀಸೆಟ್ ಆಗುತ್ತೆ. ಸ್ವಲ್ಪ ಸಮಯ ವೇಟ್ ಮಾಡಬೇಕು, ಅದ ನಂತರ ಸಕ್ಸಸ್ಫುಲಿ ಆಗಿ ರೀಸೆಟ್ ಆಗುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ.